ಎಲ್ಲರಿಗೂ ನಮಸ್ಕಾರ. ಕಲರ್ ಟಾಕೀಸ್ ಕಾರ್ಯಕ್ರಮನ ಮಿಸ್ ಮಾಡಿದೆ ನೋಡಿ. ನೀವು ಇನ್ನು ಹೆಚ್ಚಿನ ವೀಡಿಯೋಗಳನ್ನ 12 ರಾಶಿ ಬಗ್ಗೆ ಸಾಕಷ್ಟು ಮಾತಾಡ್ತೀನಿ. ನಿಮಗೆ ಇನ್ನೂ ನ್ಯೂಮರಾಲಜಿ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ಕ್ರಿಸ್ಟಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ನವರತ್ನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಮನೇಲಿ ಯಾವ್ಯಾವ ಬಣ್ಣ ಬಂದರೆ ಲಕ್ ಬರ್ತಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡ್ದಲ್ಲ ಕಲರ್ ಟಾಕೀಸ್ನ ಮಿಸ್ ಮಾಡ್ದಲ್ಲ ನೋಡಿ. ನಾನು ಮಿಸ್ ಮಾಡ್ದಲ್ಲ ಈ ಕಾರ್ಯಕ್ರಮ ನೋಡ್ತೀನಿ, ನೀವು ನೋಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು. ಮೇಷರಾಶಿಗೆ ಕುಜಗ್ರಹ ಭಾಳ ಸಾಧನೆ, ಅವರ ರಾಶಿಗೆ ಪವರ್ಫುಲ್ ಆಗ್ತಾರೆ. ಮೇಷ ರಾಶಿಯಲ್ಲಿ ಈ ಒಂದು ಸೂರ್ಯ ಉಚ್ಚನ ಆಗಿರ್ತಾನೆ. ಮೇಷ ರಾಶಿಯಲ್ಲಿ ಶನಿ ನೀಚನ ಆಗ್ತಾನೆ. ಖಂಡಿತ ಕೂಡ ಮೇಷ ರಾಶಿಗೆ ಈ ಒಂದು ಯುಗಾದಿ ಹಬ್ಬ ಆದ ನಂತರ ಹೇಗಿರುತ್ತೆ ಒಂದು ವರ್ಷ ಹೊಸ ಭವಿಷ್ಯ ಅಂದರೆ ಖಂಡಿತ ಕೂಡ ಎಲ್ಲರೂ ಕೂಡ ಬೇಜಾರಾಗಬೇಡಿ. ಮೇಷರಾಶಿಗೆ 2-3 ಥರ ಲೈಫಲ್ಲಿ ಚೇಂಜಸ್ ಆಗುತ್ತೆ. ಒಂದು, ಮೇಷರಾಶಿಗೆ ಸುಖ ಸ್ಥಾನಾಧಿಪತಿ ಕಟಕ ರಾಶಿ ಆಗುತ್ತೆ. ಆದರೆ ಮೇಷರಾಶಿಗೆ ಹಣವನ್ನು ಕೊಡುವಂಥ ರಾಶಿ ವೃಷಭ ರಾಶಿ, ಧನಸ್ಥಾನ, ಎರಡನೇ ಮನೆ ಭಾಳ ವಿಶೇಷ, ಹಣವನ್ನು ಕೊಡುತ್ತೆ. ಹಾಗಾಗಿ ಮೇಷರಾಶಿಗೆ ಸಿಕ್ಕಾಪಟ್ಟೆ ಲವ್ ಮಾಡೋರೆಲ್ಲ ಮೇಷರಾಶಿಯವರೇ ಆಗಿರ್ತಾರೆ. ತುಂಬ ಜನಕ್ಕೆ ಶುಕ್ರ ಕುಜ ಸೇರಿದಾಗ ಲವ್ ಸ್ಟಾರ್ಟ್ ಆಗುತ್ತೆ. ಆದರೆ ಮೇಷರಾಶಿಯವರಿಗೆ ಜಾಸ್ತಿ ಸ್ಟ್ರೋಕ್ ಹೊಡೆದ್ಬಿಡುತ್ತೆ ಮತ್ತು BP ಡಿಸ್ಟರ್ಬ್ ಮಾಡುತ್ತೆ. ಯಾಕೆ ಹಂಗೆ ಮಾಡುತ್ತೆ ಅಂದರೆ, ಮಿಥುನ ರಾಶಿ ಗ್ರಹ ಬಂದು ಬುಧ ಗ್ರಹ, ಬುಧನು 3ನೇ ಮನೆಯನ್ನು ಆಗ್ತಾನೆ, ಕನ್ಯಾ ರಾಶಿ 6ನೇ ಮನೆ ಆಗ್ತಾನೆ. ಯಾವಾಗಲೂ ಮೇಷರಾಶಿಯವರಿಗೆ ಅತಿ ಹೆಚ್ಚು ಜೋರಾಗಿ ಮಾತಾಡೋರು ಇಷ್ಟ ಆಗಲ್ಲ. ಆದರೆ ಗುರುಗ್ರಹ ತುಂಬ ರಾಜಯೋಗನ ಕೊಡ್ತಾನೆ. ಗುರು ನಿಮಗೆ ಇವಾಗ ಧನಸ್ಥಾನದಲ್ಲಿರೋಕ್ಕಿಂತ 3ನೇ ಭಾವದಲ್ಲಿದೆ. ಅದು ತುಂಬ ಪಾಸಿಟಿವ್, ಒಳ್ಳೊಳ್ಳೆ ಫ್ರೆಂಡ್ಸನ್ನು ಕೊಡ್ತಾನೆ ಮೇಷರಾಶಿಯವರಿಗೆ. ಆದರೆ ಮೇಷರಾಶಿಯಲ್ಲಿ ಬರುವಂಥ ಏನು ಅಕ್ಷರ ತುಂಬ ಅಮೇರಿಕಾ ಆಗಿರ್ಬೋದು, ಮತ್ತು ಅಮೇರಿಕಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಏನು ಅಕ್ಷರ ಎಲ್ಲ ಕಡೆ ಪ್ರಾಬ್ಲಮನ್ನು ಮಾಡ್ತಾಯಿದೆ. ಅದು ಒರಿಜಿನಲಾಗಿ ಏನು ಅಕ್ಷರ ಎಲ್ಲನ್ನ ಅಕ್ಷರಗಳು ಸಾಕಷ್ಟು ಇಕ್ಕಟ್ಟಿನಲ್ಲಿ ಸಿಗಾಕಿದೆ. ಒಂಥರ ದೊಡ್ಡ ಚಾಲೆಂಜಿಂಗ್ ಆಗಿರ್ತದೆ. ಎಲ್ಲನ್ನ ಅಕ್ಷರ ಏನು ಅಕ್ಷರ ಮೇಷರಾಶಿ ಸೇರೋದ್ರಿಂದ ಅಶ್ವಿನಿ ಭರಣಿ ಕೃತಿಕ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿದ್ರೆ ಇವರಿಗೆ ಮೇಷರಾಶಿಗೆ ತುಂಬ ಸಖತ್ 10th 11th ಗ್ರಹ ಬಂದು ನಿಮಗೆ ತುಂಬ ಸಪೋರ್ಟ್ ಮಾಡೋ ಗ್ರಹ ಬಂದು ಭಾಳ ಇಂಪಾರ್ಟೆಂಟನ್ನು ಕೊಡೋಂಥ ಗ್ರಹ ಬಂದು ಕುಂಭ ಮತ್ತು ಮಕರ ರಾಶಿ ಅಧಿಪತಿ ಶನಿ ಗ್ರಹ ಆಗ್ತಾನೆ. ಶನಿ ವ್ಯಯಸ್ಥಾನದಲ್ಲಿದೆ. ಸಾಕಷ್ಟು ಜನ ಮೇಷರಾಶಿಯಲ್ಲಿ ಸೈಕಲ್ ಹೊಡಿತಲೇ ಇದ್ದಾರೆ. ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ಕಷ್ಟಗಳನ್ನು ಬರ್ತಾರೆ ಇದೆ. ಖಂಡಿತ ಕೂಡ ಈ ವರ್ಷ ಪೂರ್ತಿ ಯುಗಾದಿ ಪಂಚಾಂಗ ಚೇಂಜ್ ಆದರೂ ಕೂಡ ಶನಿ ಚೇಂಜ್ ಆಗಲ್ಲ. ಹಾಗಾಗಿ ಈ ವರ್ಷ ಪೂರ್ತಿ 10ನೇ ಮನೆ 11ನೇ ಮನೆ 10ನೇ ಮನೆ ಲಾಸನ್ನು ತಂದು ಕೊಡ್ತಾ ಇದೆ. ತುಂಬ ಕೇರ್ಫುಲ್ಲಾಗಿ. ಮತ್ತು ಮೇಷರಾಶಿಯವರಿಗೆ ಈ ವರ್ಷ 6ನೇ ತಿಂಗಳ ನಂತರ ನಿಮ್ಮ ತಾಯಂದಿರಿಗೆ ಆಪ್ರೇಷನ್ ಆಗೋದು, ತಾಯಂದಿರಿಗೆ ಆರೋಗ್ಯ ಸಮಸ್ಯೆ ಬರೋದು, ಮತ್ತು ಆಯಸ್ ತೊಂದರೆಗಳು ಬರೋದು, ಇದೆಲ್ಲ ತಾಯಿಗೆ ತುಂಬ ತೊಂದರೆಗಳಾಗುತ್ತೆ. ಮತ್ತು ಮೇಷರಾಶಿಯವರು ತುಂಬ ಕೇರ್ಫುಲ್ಲಾಗಿರ್ಬೇಕು. ಮತ್ತು ಪಂಚಮ ಸ್ಥಾನದಲ್ಲಿ ಭಾಳ ವಿಶೇಷವಾಗಿ ಪಂಚಮ ಸ್ಥಾನದಲ್ಲಿ ಶನಿ ಮತ್ತು ದಶಮ ಸ್ಥಾನದಲ್ಲಿ ರಾಹು ಭಾಳ ವಿಶೇಷವಾಗಿ ಏನಾಗುತ್ತೆ, ಮೇಷರಾಶಿಗೆ ಭಾಳ ವೈಬ್ರೇಷನ್ ಏನಾಗುತ್ತೆ ಅಂದರೆ, ರಾಹು 11ನೇ ಮೇಲಿದ್ದು ಕೇತು ಬಂದು ಭಾಳ ವಿಶೇಷವಾಗಿ ಪಂಚಮ ಸ್ಥಾನದಲ್ಲಿ ಸಾಕಷ್ಟು ಮಕ್ಕಳಿಂದ ಗೊಂದಲಗಳಾಗೋದು. ಈ ವರ್ಷದಲ್ಲಿ ಮೇಷರಾಶಿಗೆ 6ನೇ ತಿಂಗಳಿಂದ ತಾಯಿಯಿಂದ ತುಂಬ ತೊಂದರೆಗಳಾಗುತ್ತೆ. ಮೇಷರಾಶಿಯರು ಓವರಾಲಾಗಿ ಲಾಸನ್ನು ಅತಿ ಹೆಚ್ಚು ಈ ವರ್ಷ ನಡೀತಾ ಹೋಗುತ್ತೆ. ಈ ವರ್ಷಕ್ಕೆ ಮೇಷರಾಶಿಯವರಿಗೆ ಒಂದು ಹೇಗಪ್ಪ ಅಂದರೆ 100%ಗೆ 30% ಮಾತ್ರ ಯೋಗ ಇದೆ, 70% ಲಾಸ್ ಅಂತ ಹೇಳುತ್ತೆ. ಮೇಷರಾಶಿಯವರಿಗೆ 70% ಲಾಸನ್ನು ತೋರಿಸ್ತಾ ಇದೆ. ತುಂಬ ಕೇರ್ಫುಲ್ ಆಗಿರುತ್ತೆ. ಮೇಷರಾಶಿಯರು ಕಪ್ಪು ಬಟ್ಟೆಯನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ಸ್ ಹಾಕಿದ್ದಾರೆ. ಕಪ್ಪು ನಾಯಿ, ಕಪ್ಪು ಬಟ್ಟೆ, ಕಪ್ಪು ವಸ್ತ್ರ, ಕಪ್ಪು ಚಪ್ಪಲಿ, ಕಪ್ಪು ಎಲ್ಲವನ್ನೂ ಕಪ್ಪನ್ನು ತೆಗೆದಿಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಗಪ್ ಚಿಪ್ಪನ್ನು ಲಾಕ್ ಹಾಕ್ತೀರಾ. ಮೇಷರಾಶಿಯವರಿಗೆ ತುಂಬ ರಾಜಯೋಗವನ್ನು ತರ್ಕೊಡೋವಂಥದ್ದು ಈ ವರ್ಷದಲ್ಲಿ. ತುಂಬ ನಿಮಗೆ ನಿಮ್ಮ ಮನೆಯಲ್ಲಿ ಎಲ್ಲೋ ಸಿಟ್ಟಿನ ಎಲ್ಲೋ ಸಫೇರನ್ನ ಸ್ಟೋನ್ ಯೂಸ್ ಮಾಡೋದು, ದಕ್ಷಿಣಾಮೂರ್ತಿ ಫೋಟೋ ಯೂಸ್ ಮಾಡೋದು, ಆಲಂಗುಡಿ ದಕ್ಷಿಣಾಮೂರ್ತಿ ಹೋಗೋದು, ದಕ್ಷಿಣಾಮೂರ್ತಿನ ಆರಾಧನೆ ಮಾಡೋದು, ಇದೆಲ್ಲ ತುಂಬ ದೊಡ್ಡ ಪಾಸಿಟಿವ್ನ ತಂದು ಕೊಡ್ತಾ ಹೋಗುತ್ತೆ. ತುಂಬ ದೊಡ್ಡ ಸಕ್ಸಸ್ಸನ್ನು ಕಾಣುತ್ತೆ, ತುಂಬ ಯೋಗವನ್ನು ಕೊಡುತ್ತೆ. ಮೇಷರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ತಪ್ಪಿಸ್ಕೋಬೇಕಂದ್ರೆ ನಿಮ್ಮ ಮನೆ ಪೂರ್ತಿ ಯೆಲ್ಲೋ ಕಲರ್ ಆಗಬೇಕಾಗುತ್ತೆ. ಪಾಂಡಿಚೇರಿ, ಜಪಾನ್ಸ್ ಎಲ್ಲ ಕೂಡ ಯೆಲ್ಲೋ ಕಲರ್ಸ್. ಒಂದು ರೋಡೆಲ್ಲ ನೋಡಿದ್ರೆ ಯೆಲ್ಲೋ ಕಲರ್ಸು, ಮನೆ ನೋಡಿದ್ರೆ ಯೆಲ್ಲೋ ಕಲರ್ಸು, ಹೋಟ್ಲು ಒಂಥರ ರೋಡೇ ಒಂದು ಮನೆ ಅಲ್ಲ, ಸುಮ್ಮನೆ ಒಂದು 1000 ಮನೆ ನೋಡಿದ್ರೆ ಯೆಲ್ಲೋ ಕಲರ್ ಇರುತ್ತೆ. ಹಾಗಾಗಿ ಮೇಷರಾಶಿಯ ಮನೆಯಲ್ಲಿ ಅತಿ ಹೆಚ್ಚು ಯೆಲ್ಲೋ ಕಲರ್ ಬೆಡ್ಶೀಟು, ಯೆಲ್ಲೋ ಕಲರ್ ಬಣ್ಣವನ್ನು ಹೊಡೆದು ನೋಡಿ ತುಂಬ ಲಕ್ಕನ್ನು ಕೊಡುತ್ತೆ. ಮೇಷರಾಶಿಯ ಮನೆಯಲ್ಲಿ ಅತಿ ಹೆಚ್ಚು ಭಾಳ ವಿಶೇಷ 1593 ಅನ್ನೋ ನಂಬರ್ಸ್ನ ಗೋಡೆ ಮೇಲೆ ಬರೆಯೋದು ತುಂಬ ಪಾಸಿಟಿವ್. 1 ಅಂದರೆ ಸೂರ್ಯ ಗ್ರಹನ ದೇವ್ರ ನಂಬರಲ್ಲೇ ನೋಡ್ಬೋದು. ನಂಬರ್ 3 ಬರೆದಾಗ ಗುರುಗ್ರಹ, ನಂಬರ್ 5 ಬರೆದಾಗ ಬುಧ ಗ್ರಹ, 9 ಬರೆದಾಗ ಕುಜಗ್ರಹ. ಈ ಥರ ಮೇಷರಾಶಿಯರಿಗೆ ಎಷ್ಟು ನಂಬರ್ಸ್ನ ಬರೀತಿರೋ ಗೋಡೆ ಮೇಲೆ ತುಂಬ ಕಲರ್ಸ್ ಇವತ್ತಿನ ಕಂಪ್ಯೂಟ್ರಲ್ಲಿ ಡಿಸೈನ್ ಬರುತ್ತೆ. ಈ ಕಲರ್ನ ಹಾಕಿದಷ್ಟು ತುಂಬ ಲಕ್ಕನ್ನು ಕೊಡುತ್ತೆ. ಅದೇ ಥರ ಮೇಷರಾಶಿಯವ್ರ ಮನೆ ಒಳಗಡೆ ತುಳಸಿ ಗಿಡ ಬೆಳೆಸಿದ್ರೆ ನಿಮಗೆ 30% ಇದ್ದು 100% ನೀವು ಮಾಡ್ಕೋಬೋದು. ಮೇಷರಾಶಿ ರಿಯಲ್ಲಾಗಿ ಈ ವರ್ಷ 30% ಯೋಗ, 70% ಲಾಸ್ ಇದೆ. ನಾನು ಹೇಳೋಂಥ ಟಿಪ್ಸನ್ನ ಮಾಡಿದ್ರೆ 100% ಆಗುತ್ತೆ. ಖಂಡಿತ ಕೂಡ ನೀವು ಚಪ್ಪಲಿ ಹಾಕೊಂಡಿದ್ದೀರಾ, ಚಪ್ಪಲಿ ಹಾಕಿದ್ರೆ ರನ್ನಿಂಗ್ ಜಾಸ್ತಿ ಮಾಡೋಕ್ಕಲ್ಲ, ಚಪ್ಪಲಿ ಹಾಕಲ್ಲ. ನೀವು ಶೂ ಹಾಕೇಳಿ, ನಿಮ್ಮ ಫೀಡ್ ಬರೀ ಕಾಲಲ್ಲಿ ಏನು ನೋಡ್ತೀರ ಅದಕ್ಕಿಂತ ಡಬಲ್ ಫೀಡಲ್ಲಿ ರನ್ ಮಾಡ್ಬೋದು ಶೂ ಹಾಕಿದರೆ.
ಅದೇ ಥರ ನಿಮ್ಮ ಮನೆ ಒಳಗಡೆ ತುಳಸಿ ಗಿಡವನ್ನು ಬಳಸಿ, ತುಂಬ ಒಳ್ಳೆಯದಾಗುತ್ತೆ. ಮೇಷರಾಶಿಯವರು ಖಂಡಿತಲ್ಲೂ ಕೂಡ ಈ ವರ್ಷ ಸಮುದ್ರ ಸ್ನಾನವನ್ನು ಮಾಡಿದಾಗ ತುಂಬ ಪಾಸಿಟಿವ್ ಆಗುತ್ತೆ. ಅದರಲ್ಲೂ ಕೂಡ ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ತುಂಬ ಪವರ್ಫುಲ್ ಆದ ಟೆಂಪಲ್. ನೀವು ಅಲ್ಲಿ ಈ ವರ್ಷದಲ್ಲಿ ತಿರುಚೆಂದೂರು ಸುಬ್ರಹ್ಮಣ್ಯಗೆ ಹೋಗ್ಬಿಟ್ಟು ಬಂದರೆ ಅಲ್ಲಿ ಸಮುದ್ರ ಸ್ನಾನ ಮಿನಿಮಮ್ 1 ಅವರ್ ಸ್ನಾನ ಮಾಡಬೇಕು. ಮುರುಗನ್ನ ಸುಬ್ರಹ್ಮಣ್ಯನ ಸ್ನಾನ ಮಾಡ್ತಾರೆ, ತಿರುಚೆಂದೂರು ಮುರುಗನಲ್ಲಿ ಸ್ನಾನ ಮಾಡೋದು. ಮತ್ತು ಯಾವುದಾದ್ರು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಕೋಳಿನ ಗಿಫ್ಟಾಗಿ ಕೊಡೋದಂದರೆ ಅಲ್ಲಿ ಸುಮ್ಮನೆ ಒಂದು ದೇವಸ್ಥಾನದಲ್ಲಿ ಬಿಟ್ಬಿಟ್ಟು ಬರೋದು, ಅವನ ಬೆಟ್ಟದ ಮೇಲೆ ಆ ಕೋಳಿ ಮುರುಗನಿಗೆ ತುಂಬ ವಿಶೇಷ. ನಿಮ್ಮನೇಲಿ ಆಗುವಂಥ ನಡಚಣೆಗಳು, ತೊಂದರೆಗಳು, ಆಕ್ಸಿಡೆಂಟು, ಅಪಘಾತಗಳು, ಮಕ್ಕಳಿಗೆ ಮದುವೆ ಆಗದೇ ಇರೋದು, ಕೆಲಸ ಸಿಗದೇ ಇರೋದು ಎಲ್ಲ ಆಗುತ್ತೆ. ಯಾವುದಾದ್ರು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲಿ, ಮುರುಗನ್ ಟೆಂಪಲಲ್ಲಿ ಕೋಳಿನ ಬಿಟ್ಬಿಟ್ಟು ಬರೋದು. ಇಲ್ಲ ಒಬ್ಬೊಬ್ಬರು ಕೋಳಿ ಮುಟ್ಟಲ್ಲ, ಒಬ್ಬೊಬ್ರು ವೆಜ್ ತಿನ್ನೋರು ಇರ್ತಾರೆ, ಅವರು ತುಂಬ ತೆಂಗಿನಕಾಯಿನ ಒಡಿದಲೇ ದಾನವಾಗಿ ಕೊಡೋದು. ತುಂಬ ಒಂದು 50-20 ತೆಂಗಿನಕಾಯಿ ತಗೊಂಡು ಪುರೋಹಿತರಿಗೆ ಇದನ್ನು ದೇವ್ರಿಗೆ ಕೊಡಿ ಅಂತ ತಳಗಡೆ ಕೊಟ್ಟರೆ ಭಗವಂತನ ಕೊಡಿ ಅಂತ ಕೊಡೋದು. ಅವರಿಗೆಲ್ಲ ಭಗವಂತನ ಕೊಡಿ ಸರ್ ಅಂತ ಅವ್ರು ಕೊಡೋದು. ಅವ್ರು ಸರಿ ಭಗವಂತನ ಕೊಟ್ಟಾಗ ಭಗವಂತನಿಗೆ ಯಾವುದೋ ಒಂದು ರೀತಿಯಲ್ಲಿ ಕೊಡ್ತಾರೆ. ನೀವು 100 ತೆಂಗಿನಕಾಯಿ ಹೊಡಿಬೋದು, 100 ಜನಕ್ಕೆ ಭಗವಂತನ ಕೊಡಿ ಅಂತ ಕೊಡಿ. ಆವಾಗ ಅವರೆಲ್ಲರೂ ಹೇಳ್ತಾರೆ, ಯಾರೋ ಒಳ್ಳೆಯವರಪ್ಪ ತಳಗಡೆಯಿಂದ ಕೊಟ್ಟರು ಅಂತಾರೆ. ಇದನ್ನು ಎಷ್ಟು ಮಾಡ್ತಿರೋ, ತೆಂಗಿನಕಾಯಿನ ಎಷ್ಟು ದಾನ ಮಾಡ್ತಿರೋ ಒಳ್ಳೆಯದು. ಇವರು ಭಾನುವಾರ ದಿವಸ ಮಿಸ್ ಮಾಡ್ದಲೇ ರಾಹುಗಾಲದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು. ರಾಹುಗಾಲದಲ್ಲಿ ಸುಬ್ರಹ್ಮಣ್ಯನಿಗೆ ನಿಮ್ಮ ಮನೇಲಿ ಪೂಜೆ ಮಾಡಿದ್ರೆ ಎಲ್ಲ ಕೆಲಸ ಕಾರ್ಯದಿಂದ ಸಕ್ಸಸ್ ಆಗುತ್ತೆ. ಕೋರ್ಟ್ ಕೇಸ್ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ನಾನು ಹೇಳಿದ ಟಿಪ್ಸನ್ನು ಮೇಷರಾಶಿಯವರು ಭಾನುವಾರ ಸಹ ನಿಮ್ಮ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಹೂವಾರ ಹಾಕಿ ಭಾಳ ಸಕಲ ಸಂಪತ್ತು ಐಶ್ವರ್ಯ ಸಿಗುತ್ತೆ. ಮತ್ತು ಮೇಷರಾಶಿಯವ್ರ ಮನೆಯಲ್ಲಿ ನಾನು ಹೇಳಿದೆಲ್ಲ ತುಳಸಿ ಗಿಡವನ್ನು ಮನೆ ಒಳಗಡೆ ಇಡಿ, ತುಂಬ ಒಳ್ಳೆಯದಾಗುತ್ತೆ. ಮೇಷರಾಶಿ ಮನೆಯಲ್ಲಿ ನಿಮ್ಮ ಮನೆ ಒಳಗಡೆ ಟೈಗರ್ ಐ ಅಂತ ಒಂದು ಕಲ್ಲು ಬರುತ್ತೆ, ಸೂರ್ಯಗೆ ಸಂಬಂಧಪಟ್ಟಂಥ ಕಲ್ಲು. ಇದನ್ನು ನಿಮ್ಮ ಕಿಚನ್ ರೂಮಲ್ಲಿ ಇಡ್ತಾಗ ಖಂಡಿತ ಕೂಡ ಗಂಡ ಹೆಂಡತಿ ಕಿತ್ತಾಡಲ್ಲ. ಮತ್ತು ಬಿಳೆ ಅವರೆಕಾಳನ್ನು ನಿಮ್ಮ ಮನೇಲಿ ಒಂದು ಭಾಳ ವಿಶೇಷವಾಗಿ ಧನಸ್ಥಾನ, ಯಾರಿಗೆಲ್ಲ ದುಡ್ಡಿನ ಪ್ರಾಬ್ಲಮ್ ಇರುತ್ತೆ, ಬಿಳೆ ಅವರೆಕಾಳನ್ನು ತಂದು ಬಾಟ್ಲಲ್ಲಿ ಬಿಸ್ಕೆಟ್ ಬಾಟ್ಲಲ್ಲಿ ಬೆಣ್ಣೆ ಬಿಸ್ಕೆಟ್ ಇಟ್ಟಿರ್ತಾರೆ, ನೀವು ನೋಡಿರ್ತಾರೆ ಬೇಕರಿ ಬೆಣ್ಣೆ ಬಿಸ್ಕೆಟು ಮಿಕ್ಚರ್, ಆ ಥರ ಒಂದು ಸಣ್ಣ ಬಾಟ್ಲಲ್ಲಿ ಹೆಂಗೆ ಕಡಲೆಬೇಳೆ ಸಾಸ್ ಹಾಕಿದೆ ಅಲ್ಲೊಂದು 2 kg 5 kg ಭಾಳ ವಿಶೇಷವಾಗಿ ತೊಗರಿಬೇಳೆ ಬಿಳೆ ಅವರೆಕಾಳು ಎರಡೂ ಮಿಕ್ಸ್ ಮಾಡಿ ನೋಡಿ. ಮದುವೆ ಆಗದಿದ್ದರು ಇದನ್ನು ಅರ್ಕೆ ಹೊತ್ಕೊಂಡಿಡಿ, ಮದುವೆ ಆಗುತ್ತೆ. ಲವ್ ಸಕ್ಸಸ್ ಆಗ್ತಾಯಿಲ್ಲ, ನಿಮ್ಮ ಬೆಡ್ರೂಮಲ್ಲಿ ಇಟ್ಬಿಟ್ಟು ಎರಡು ಮುಡ್ತಾ ಇರಿ, ಸಕ್ಸಸ್ ಆಗುತ್ತೆ. ಯಾರಿಗೆ ಜಾಬ್ ಸಿಗ್ತಾಯಿಲ್ಲ, ದುಡ್ಡು ನಿಲ್ತಾಯಿಲ್ಲ, ಸೈಡ್ ತಗೋಬೇಕು, ತೊಗರಿಬೇಳೆನ ಬಿಳೆ ಅವರೆಕಾಳು ತೊಗರಿಬೇಳೆ ಎರಡನ್ನೂ ಇಟ್ಟು ನೀವೇನಕ್ಕೆ ಸಂಕಲ್ಪ ಮಾಡ್ತೀರೋ ಅದೆಲ್ಲವಾಗುತ್ತೆ. ನೀವು ಯಾವುದೇ ಹೋಮ ಮಾಡಲಿ ಫಸ್ಟ್ ಗಣಪತಿ ಹೋಮ ಮಾಡ್ತಾರಲ್ಲ, ಹಂಗೆ ಇದು ನಿಮ್ಮ ಮೊದಲನೇ ಗಣಪತಿ ಆಗುತ್ತೆ. ಇನ್ನೂ ಕೂಡ ಆರೋಗ್ಯ ಸಮಸ್ಯೆ ನಿಮ್ಮಲ್ಲಿ ತುಂಬ ಕಾಡ್ತಾಯಿದ್ರೆ ಮಧುರೆ ಹತ್ರ ತಿರುಚಿ ಹತ್ರ ಪಿಳ್ಳೇರ್ಪೇಟೆ ಗಣಪತಿ ಅಂತಿದೆ, ತುಂಬ ಪವರ್ಫುಲ್ ಅಂತ ಟೆಂಪಲ್ಲು. ಅಲ್ಲಿ ಪಿಳ್ಳೇರ್ಪೇಟೆ ಗಣಪತಿಗೆ ನೀವು ಏನಾರು ಹೋಗಿ ಒಂದು ಸಣ್ಣ ಗರಿಕೆಯನ್ನು ದೇವ್ರಿಗೆ ಕೊಟ್ಟು ನೀವು ಬಂದು ನೋಡಿ, ನಿಮ್ಗೆ ಆರೋಗ್ಯ ಸಮಸ್ಯೆ, ಶುಗರು, BP ಎಲ್ಲ ಕಂಟ್ರೋಲ್ ಆಗುತ್ತೆ. ಆ ಪಿಳ್ಳೇರ್ಪೇಟೆ ಗಣಪತಿನ ಪ್ರಾರ್ಥನೆ ಮಾಡಿದಷ್ಟು ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ನೀವು ಮೇಷರಾಶಿಯವರಿಗೆ ಈ ವರ್ಷ 30% ಯೋಗ, ನಾನು ಹೇಳಿದ ಟಿಪ್ಸ್ ಮಾಡಿದ್ರೆ 100% ಯೋಗ ಬರುತ್ತೆ ನೋಡಿರಿ. ಖಂಡಿತಲೂ ಕೂಡ ಭಾಳ ವಿಶೇಷವಾಗಿ ಮನುಷ್ಯ ರಿಯಲಾಗಿ ಚೆನ್ನಾಗಿ ಕಾಣಲ್ಲ ರೀ, ಕಾಸ್ಟ್ಯೂಮ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾನೆ. ನಿಮ್ಮ ಕಾಸ್ಟ್ಯೂಮ್ನಿಂದ ನೀವು ಲುಕ್ಕನ್ನು ಕಾಣ್ತಾನೆ ನೋಡಿ. ಬರೀ ಹೀರೋ ಸಿಂಪಲ್ಲಾಗಿ ಬಂದಾಗ ನಾರ್ಮಲಾಗಿ ಕಾಣ್ತಾನೆ. ಮ್ಯೂಸಿಕ್ಕು, ಸೌಂಡು, ಲೈಟ್ ಹಾಕ್ಬಿಟ್ಟು ಡ್ರೆಸ್ ಹಾಕಿಬಿಟ್ಟು ಇವನೇ ಹೀರೋ ಅಂತೀರ. ಹಂಗೆ ಬಟ್ಟೆ ಬಿಚ್ಚಿ ಸೈಡಿಗೆ ಬಂದಾಗ ಅವನು ಜೀರೋ ಥರ ಕಾಣ್ತಾನೆ. ಹೀರೋ ಆಗಬೇಕು ಅಂದರೆ ನಮ್ಮ ಟಿಪ್ಸನ್ನು ಫಾಲೋ ಮಾಡಿ 100% ಲಕ್ ಮೇಷರಾಶಿ ಇದನ್ನು ಪಡ್ಕೊಳ್ಳಿ. ನಾನು ಹೇಳಿದ ಎಲ್ಲನೂ ಫಾಲೋ ಮಾಡಿ. ಇಷ್ಟೊಂದಾಗ ನನ್ನ ಕಾರ್ಯಕ್ರಮ ನೋಡಿ, ನನ್ನ ಬ್ರಹ್ಮ ನನ್ನ ಭದ್ರಕಳೆ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಕೈ ಮುಗಿತೀನಿ. ನಮಸ್ಕಾರ.